ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನಾವು ಇದನ್ನು ಯೂಸ್ ಮಾಡೋ ಅಂಥದ್ದು ಬಿರಿಯಾನಿ ಪೇಸ್ಟಿಗೆ. ಸೊ ಸಮ್ಟೈಮ್ಸ್ ಇದಕ್ಕೆ ಬೇಕಾಗಿರೋ ಅಂಥದ್ದನ್ನು ನಾವೇ ಬೆಳ್ಕೊಂಡು ಬಿಡ್ತೀವಿ ನಮ್ಮದೇ ತೋಟದಲ್ಲಿ. ಕಂಪ್ಲೀಟಾಗಿ ನ್ಯಾಚುರಲ್ ಆಗಿರುತ್ತೆ. ಒನ್ ಫೈನ್ ಡೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ಫ್ಯಾಕ್ಟ್ರಿ ವೀಕ್ಷಣೆಗೆ ಅಂತ ಹೇಳಿ ಬಂದಿದ್ದರು. ಅವತ್ತು ಎಂಟೈರ್ ದಿನ ನಾವು ಪ್ರೊಡಕ್ಷನ್ ಹೇಗಾಗುತ್ತೆ, ಆ ಪ್ರೊಸೆಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಮಕ್ಕಳಿಗೆ ತೋರಿಸಿದ್ವಿ. ಆ್ಯಂಡ್ ಅವರ ಟೀಚರ್ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ರೊಡಕ್ಷನ್ ಹೇಗಿರುತ್ತೆ, ಎಕ್ಸ್ಪೈರಿ ಡೇಟ್ ಅಂದರೆ ಏನು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂದರೆ ಏನು, MRP ಅಂದರೆ ಏನು, ಒಂದು ಪ್ಯಾಕ್ 10 ರೂಪಾಯಿ ನಾವು ಔಟ್ಪುಟ್ ತೆಗಿಲಿಕ್ಕೆ ಎಷ್ಟೆಲ್ಲ ಶ್ರಮ ಇರುತ್ತೆ, ನಾವು ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಇಲ್ಲಿ ಈ ನಮ್ಮ ಫ್ಯಾಕ್ಟ್ರಿಯ ಮೇಯ್ನ್ ಮೂಲ ಅಂತಲೇ ಹೇಳ್ಬೋದು ನಮ್ಮ ಫ್ಲೋರ್ ಮಿಲ್ಲು. ಇದು ಆಲ್ಮೋಸ್ಟ್ 25 ಇಯರ್ಸ್ ಹಳೆಯದು. ಸೊ ಇದರಲ್ಲಿ ಮಾಡೋದ್ರಿಂದ ನಮಗೆ ಕಲ್ಲಿನಲ್ಲಿ ಕುಟ್ಟಿ ಮಾಡಿದಂಥ ಅನುಭವ ಸಿಗುತ್ತೆ. ಸೊ ಪ್ರಾಡಕ್ಟ್ ಗುಣಮಟ್ಟ ಕಾಪಾಡ್ತಿದೆ ಅಂದರೆ ಇದು ನಮ್ಮ ಫ್ಲೋರ್ ಮಿಲ್. ಸೊ ಫೈನಲಿ ನಾವೀಗ ಪ್ಯಾಕಿಂಗ್ ಸೆಕ್ಷನ್ನಿಗೆ ಬಂದ್ವಿ. ಎಲ್ಲರೂ ಅವ್ರದ್ದೇ ಆದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಪ್ರೊಡಕ್ಷನ್ ಎಲ್ಲ ಕಡೆ ಆಗ್ತಾಯಿದೆ, ಅದನ್ನು ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನಮ್ಮ ಮೈಸೂರಿಗೆ ಒಂದು ಆರ್ಡರ್ ಬಂದಿತ್ತು, ಅದನ್ನು ನಾವಿಲ್ಲಿ ಕಳಿಸೋ ಒಂದು ಸಣ್ಣ ಕ್ಲಿಪ್ ಇದೆ ಇದು. ಸೊ ಎಲ್ಲ ಕಡೆ ಎಲ್ಲ ರಿಟೇಲ್ ಶಾಪಲ್ಲೂ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ತೊಗೊಳ್ತಾ ಇದೆ. ಒನ್ಸ್ ಪ್ಲೇಸ್ಮೆಂಟ್ ಆಗಿದ್ದ ಕಡೆ ನಮಗೆ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ಅವ್ರಿಗೆ ನಾವು ಕೇಳೋಣ, ಏನು ಹೇಳ್ತಾರೆ ನಮ್ಮ ಕಸ್ಟಮರ್ಸ್ ಆಗಿರ್ಬೋದು, ರಿಟೇಲರ್ಸ್ ಆಗಿರ್ಬೋದು, ಅವ್ರು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಬೈಕಲ್ಲಿ ಹುಡ್ಕೊಂಡು ಬಂದು ಈ ಮಾತ್ರೆ ಥರ ನಮ್ಮದು ತ್ರಿಶೂಲ್ ಪ್ಯಾಕೆಟ್ ತೋರಿಸಿ ತಗೊಂಡೋದ್ರು ಐಟಮು. ಓಹೋ ಸೂಪರ್. ತ್ರಿಶು ಅವರ ಪ್ರಾಡಕ್ಟ್ ಇದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕುರುಬರಹಳ್ಳಿಯಲ್ಲಿ ತಯಾರಾಗುತ್ತೆ. ತುಂಬಾ ಚೆನ್ನಾಗಿ ವೆರೈಟೀಸ್, ವಿಭಿನ್ನವಾದ ಮಸಾಲಾ ಪುಡಿಗಳನ್ನು ತಯಾರಿಸ್ತಾರೆ. ಇವರು ನೇರವಾಗಿ ರೈತರ ಹತ್ರ ಖರೀದಿಸಿ ಹಳ್ಳಿಯ ಶೈಲಿಯಲ್ಲಿ ಹುರಿದು ತಯಾರು ಮಾಡ್ತಾರೆ. ಇವರ ಉತ್ಪನ್ನಗಳು ಬಹಳ ಚೆನ್ನಾಗಿದೆ. ನಾನು ಎಲ್ಲ ಯೂಸ್ ಮಾಡಿದೆ, ಒಂದಕ್ಕೊಂದು ಎಲ್ಲ ಡಿಫ್ರೆಂಟ್ ಆಗಿದೆ. ಕೆಲವು ಕಡೆ ಪುಡಿಗಳು ಡಿಫ್ರೆಂಟ್ ಅಂತಾರೆ, ಒಂದೇ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಇವ್ರದ್ದು ಐಡೆಂಟಿಕಲ್ ಆಗಿ ಇಲ್ವೇ ಇಲ್ಲ. ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ಯೂಸ್ ಮಾಡಿ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರೋದು. ಎಲ್ಲ ಚೆನ್ನಾಗಿ ಓಡ್ತಾ ಇತ್ತು. ನಾನು ಅದಕ್ಕೇನೆ ಬೇರೆ ಯಾವ್ದು ಹಾಕ್ಸಿಲ್ಲ, ಇದನ್ನೇ ಹಾಕಿಸಿದ್ದೀನಿ. ಬೇರೆ ಯಾವ್ದು ಹಾಕ್ಸಿಲ್ಲ, ನಾನು ಇದನ್ನ ಹಾಕ್ಸಿರೋದು ಅದಕ್ಕೇನೆ. ಈಗ ಮೊದಲು ಓಪನ್ ಮಾಡಿದಾಗಿಂದ ಕೊಡ್ತಾ ಇದ್ದೀನಿ. ನಾನು ಇದು ಕಂಪ್ಲೇಂಟ್ ಇಲ್ದಿರೋ ಹೊತ್ತಿಗೆ ನಾನು ಇದನ್ನೇ ಹಾಕಿಸ್ತಾ ಇರೋದು, ಇಲ್ಲಾಂದ್ರೆ ಬೇರೆ ಹಾಕಿಸ್ತಾ ಇದ್ದೆ. ಬೇರೆ ಕಂಪ್ನಿಗಳು 27 ಇದಾವೆ. ಸರಿ ಸರ್, ನಮ್ಗಾಗಿ ನಾನು ಯಾವುದು ಇದೆ ತ್ರಿಶು ಮಸಾಲಾ ಪ್ರಾಡಕ್ಟ್ಸ್ ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಚೆನ್ನಾಗಿ ಓಡ್ತಾ ಇದೆ. ಓಕೆ ಸರಿ ಸರ್. ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ತ್ರಿಶು ಮಸಾಲ. ನಾನು ಯಾವಾಗಲೂ ಕೂಡ ಇದನ್ನೇ ಯೂಸ್ ಮಾಡೋದು. ಇನ್ಸ್ಟೆಂಟ್ ಬಿರಿಯಾನಿ ಮಿಕ್ಸ್ ಬರುತ್ತೆ, ಅದೊಂದು ಪೇಸ್ಟ್ ಹಾಕಿದ್ರೆ ಸಾಕು. ಯಾವುದೇ ಬಿರಿಯಾನಿ ಮಾಡಿದ್ರೂ ಆಯಿತು, ಚಿಕನಾರು ಆಗಲಿ, ಮಶ್ರೂಮಾರು ಆಗಲಿ, ಎಗ್ ಬಿರಿಯಾನಿನಾರು ಮಾಡಿ ಅದೊಂದು ಪೇಸ್ಟ್ ಹಾಕಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಹಾಕಿ ಕುಕ್ಕರ್ನ ಮುಚ್ಚಿದ್ರೆ ಬಿರಿಯಾನಿ ರೆಡಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಇವ್ರು ಮಾಡಿದ್ದೆಲ್ಲ ಐಟಮ್ಸು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ನಿಮಗೂ ಏನಾದರೂ ತ್ರಿಶು ಮಸಾಲ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು, ಅಥವಾ ಅವ್ರ ವೆಬ್ಸೈಟಿಗೆ ಹೋಗೋ ಕೂಡ ಆರ್ಡರ್ ಮಾಡ್ಬೋದು. ಇವ್ರ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನಗೋಸ್ಕರ ಎಷ್ಟು ಪ್ರೀತಿಯಿಂದ ವರ್ಷದೊಟ್ಟು ಮಾಡ್ಕೊಟ್ಟು ನಮ್ಮ ಯಜಮಾನ್ರಿಗೆ ತುಂಬ ಹೃದಯದ ಧನ್ಯವಾದಗಳು.